ಇವತ್ತು ನಮಗೆ ಎಂಗೇಜ್ಮೆಂಟಿಗೆ ಹೋಗ್ಲಿಕ್ಕೆ ಉಂಟು. ನನ್ನ ಚಿಕ್ಕಪ್ಪನ ಮಗಳದ್ದು ಎಂಗೇಜ್ಮೆಂಟ್. ಗೆಜ್ಜೆಗೆ ಎಷ್ಟು ಆಗ್ಬೋದು ಗೊತ್ತುಂಟ? ಒಂದು 30-35 ಸಾವಿರ ಆಗ್ಬೋದು. ಬೆಳ್ಳಿಗೆ ರೇಟ್ ಜಾಸ್ತಿ ಆಗಿದೆ ಅಲ್ಲ. ನಾವು ಅಪ್ಪ ಹೇಗೆ ಕಾಣ್ತಿದ್ದೇನೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ. ಮದುಮಗಳ ಅಮ್ಮ ನನ್ನ ಚಿಕ್ಕಮ್ಮ ಮೊನ್ನೆ ಬಂದಿದ್ರಲ್ಲ, ಇವರದೇ ಮಗಳದ್ದು ಎಂಗೇಜ್ಮೆಂಟ್. ಹಾಯ್ ಕರದ ಈಗ. ಹಾಯ್ ಅಮ್ಮಿಯಕ್ಕ, ಹಾಯ್. ಮದುವೆ ಜನವರಿಯಲ್ಲಿ ಉಂಟು. ಹಾಗೆ ಆಗ ನನ್ನ ಸಾಧಾರಣದಷ್ಟು ಸಬ್ಸ್ಕ್ರೈಬರ್. ಅಪ್ಪ ತುಂಬ ಪ್ರೀತಿ ಮಾಡಿ ಬೆಳೆಸಿದಂತೆ ಇವರನ್ನು ಶಾಲೆಗೆಲ್ಲ ಕರ್ಕೊಂಡೋಗಿ ಬಿಡ್ತಾ ಇದ್ರು. ಬಾಬಾ ಇತ್ತು ಚಸ ಕಿರ್ಚಿತ. ಎಂಗೇಜ್ಮೆಂಟಿಂದ ಮನೆಗೆ ಬರುವಾಗ ಯಾರೋ ನಮ್ದು ಗೇಟಿದು ಯಾರು ಬಂದದಂತ ಗೊತ್ತಿಲ್ಲ. ಗೇಟಿದ್ದು ಮಾತ್ರ 2 ವೈರ್ ಕಟ್ ಮಾಡಿದ್ದಾರೆ. ನಾನು ಅನ್ಕೊಂಡು ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೊಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನನ್ನಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕ್ತೇನೆ. ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ಚಾನಲನ್ನು ಜಾಯ್ನ್ ಆದರೆ ಅಲ್ಲಿಂದಲೇ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಳ್ಬೇಕು ಅಂತ ಇರೋದಿಲ್ಲ. ಜುಲೈ 13ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ರೇಷ್ಮಾ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಮಾವ ಪುರುಷೋತ್ತಮ ಅವರ ಬರ್ತ್ಡೇ ಅಂತ. ಪುರುಷೋತ್ತಮ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಕಸಿನ್ಸ್ ಇದ್ದು, ಮಕ್ಕಳದ್ದು, ರಿಲೇಟಿವ್ಸ್ ಇದೆ ಅರ್ಥದ್ದು ಬರ್ತ್ಡೇ ಇದ್ದರೆ 2 ದಿವಸ ಮುಂಚೆ ಕಮೆಂಟಲ್ಲಿ ಹೆಸರು ಮತ್ತು ತಾರೀಖನ್ನು ಮೆನ್ಷನ್ ಮಾಡಿ. ನಾನು ಅದೇ ದಿವಸ ಬೆಳಗ್ಗೆ ನಿಮಗೆ ವಿಶ್ ಮಾಡ್ತೇನೆ. 13ಕ್ಕೆ ಪ್ರಿಯಾನ್ ಪ್ರಿನ್ಸ್ ಪಿಂಟೋ ಅವ್ರದ್ದು ಬರ್ತ್ಡೇ ಕೂಡ. ಪ್ರಿಯಾನ್ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಜುಲೈ 13ಕ್ಕೆ ಆಯಿಷಾ ಅವರ ಬರ್ತ್ಡೇ ಅಂತೆ. ಆಯಿಷಾ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಶ್ರೀಲತಾ ಗೋಳಿಯಡ್ಕ ಇವರು ಕಮೆಂಟ್ ಮಾಡಿದ್ದಾರೆ ಅವರ ಭಾವ ಹರಿಪ್ರಸಾದ್ ಮತ್ತು ಪ್ರಶಾಂತ್ ಅವರ ಬರ್ತ್ಡೇ ಅಂತ. ಹರಿಪ್ರಸಾದ್ ಮತ್ತು ಪ್ರಶಾಂತ್ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಇವತ್ತು ನಮಗೆ ಎಂಗೇಜ್ಮೆಂಟಿಗೆ ಹೋಗಲಿಕ್ಕೆ ಉಂಟು. ನನ್ನ ಚಿಕ್ಕಪ್ಪನ ಮಗಳದ್ದು ಎಂಗೇಜ್ಮೆಂಟ್. ಹಾಗೆ ಅಕ್ಕ ಸಹ ಬಂದೇಳೆ. ನಿನ್ನೆ ನಾನು ಅವಳನ್ನು ಚಿಕ್ಕ ಕ್ಲಿಪ್ಪಲ್ಲಿ ತೋರಿಸಿದ್ದೆ ನೋಡಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಅಕ್ಕ ಸಹ ಬಂದಿದ್ದಾಳೆ. ನಾನು ಮತ್ತು ಅಕ್ಕ ಎಲ್ಲ ಅಂದರೆ ನಮಗೆ ಕೆಲಸ ಎಲ್ಲ ಆಗಲಿಲ್ಲ ಇನ್ನು. ತಿಂಡಿದೆಲ್ಲ ಆಯಿತು, ತಿಂದೆಲ್ಲ ಆಯಿತು. ಇನ್ನು ನಮಗೆ ದನಗಳಿದ್ದು ಹುಲ್ಲೆಲ್ಲ ಆಗಲಿಕ್ಕೆ ಉಂಟು. ಹುಲ್ಲೆಲ್ಲ ಮಾಡಿಟ್ಟು ಮತ್ತೆ ಹೊರಟು ಹೋಗೋದು. ಅಕ್ಕ ನಮ್ಮದೇ ಇದು ಕಾಲಿಗೆ ಹಾಕೋ ಗೆಜ್ಜೆ ಎಲ್ಲ ಉಂಟಲ್ಲ, ಅದನ್ನು ಕ್ಲೀನ್ ಮಾಡ್ತಾ ಇದ್ದಾಳೆ ಆಯಿತಾ. ನಾನು ಹಾಕೋದೇ ಇಲ್ಲ. ಎಲ್ಲಾದರೂ ಫಂಕ್ಷನ್ ಇದ್ದರೆ ಒಂದು ಹಾಕ್ತೇನೆ. ಅದಕ್ಕೆ ಈಗ ಅದನ್ನೆಲ್ಲ ಚೆಂದ ಮಾಡಿ ತೊಳೆದು ಕ್ಲೀನ್ ಮಾಡಿ ಇಡ್ತಿದ್ದಾಳೆ ಹೋಗುವಾಗ ಹಾಕಲಿಕ್ಕೆ ಅಂತ. ಇನ್ನು ಹುಲ್ಲಿಗೆ ಹೋಗಬೇಕು. ಹುಲ್ಲು 2 ಇಲ್ಲದ್ರೆ 3 ಕಟ್ಟ ಆದಮೇಲೆ ನಮಗೆ ಹೋಗಲಿಕ್ಕೆ ಆಗೋದು. ಈಗ ನೋಡಿ ನಮ್ಮದು ಗೆಜ್ಜೆದು ಕಲೆಕ್ಷನ್ ತೋರಿಸ್ತೇನೆ ನಿಮಗೆ. ಇದು ನಂದು ಗೆಜ್ಜೆ. ಇದು ನನಗೆ ಎಂಗೇಜ್ಮೆಂಟ್ ಟೈಮಿಗೆ ಚಪ್ಪಕ್ಕೆ ಕೊಟ್ಟದ್ದು. ನನಗೆ ಅದರಲ್ಲಿ ಸುಮಾರು ಗೆಜ್ಜೆ ಉಂಟಲ್ಲ, ತುಂಬ ಗಿಜಿ ಆಗ್ತದೆ, ಅದಕ್ಕೆ ಇಷ್ಟ ನನಗೆ ಅದು. ಮತ್ತು ಇದು ಪುಚ್ಚಕ್ಕಂದು ಅಪ್ಪ ಕೊಡಿಸಿದ್ದು ನಮಗೆ. ನಾನು ಹೈಸ್ಕೂಲಿದ್ದೆ, ಅವಳು ಕಾಲೇಜ್ ಇತ್ತು ಆಗ ಕೊಡಿಸಿದ್ದು. ಹಾಗೆ ಇದು ಇದರದ್ದು ಪೇರ್ ಸೇಮ್ ಪೇರ್ ಅವಳದು, ಅದು ಅವಳದ್ದು ಗೆಜ್ಜೆ. ಆಮೇಲೆ ಇದು ನನಗೆ ಪುಚ್ಚಕ್ಕನಿ ತೆಗೆದದ್ದು ಹೈಸ್ಕೂಲ್ ಇರುವಾಗ. ಅದರಲ್ಲಿ ನೋಡಿ ಹಾರ್ಟ್ ಉಂಟು. ಎಲ್ಲ ಹಾರ್ಟ್ ಕಲರ್ ಬಿದ್ದೋಗಿದೆ. ಕಲರ್ ಇತ್ತು ಅದರಲ್ಲಿ, ಅದು ಬಿದ್ದೋಗಿದೆ. ನಾನು ಹೈಸ್ಕೂಲ್ ಇರುವಾಗ ಹಾಕ್ತಾ ಇದ್ದೆ. ಈಗಲೂ ಸಹ ಉಂಟು. ಇಲ್ಲಿ ಒಂದು ಹಾರ್ಟ್ ಲೆಫ್ಟ್ ನಿಮಗೋಸ್ಕರ ಒಂದು ಉಂಟು, ರೆಡ್ ಹಾರ್ಟ್ ಒಂದು ಉಳಿತಿದ್ದೆ, ಆರೆಂಜ್ ಹಾರ್ಟ್. ಹಾಗೆ ಇನ್ನೊಂದು ಗೆಜ್ಜೆ ಉಂಟು, ಅದು ಯೂಸ್ ಮಾಡಲಿಲ್ಲ, ಕಾಲೇಜಲ್ಲಿ ಉಂಟು ತೆಗೆದಿಟ್ಟದುಂಟು. ಈಗ ಇಷ್ಟು ಗೆಜ್ಜೆಗೆ ಎಷ್ಟು ಆಗ್ಬೋದು ಗೊತ್ತುಂಟ? ಒಂದು 30-35 ಸಾವಿರ ಆಗ್ಬೋದು. ಬೆಳ್ಳಿಗೆ ರೇಟ್ ಜಾಸ್ತಿ ಆಗಿದೆ ಅಲ್ಲ. ನಾವು ಅಪ್ಪ ಕೊಡಿಸಿದ್ದೆಲ್ಲ ಹಾಗೆ ಇಟ್ಕೊಂಡಿದ್ದೇವೆ. ಹಾಗೆ ನೋಡಿ ಅಕ್ಕ ಇದನ್ನೆಲ್ಲ ಕ್ಲೀನ್ ಮಾಡಿ ಆಯಿತು. ನಾವು ಹಾಕ್ಲಿಕ್ಕೆ ಉಂಟು, ಮತ್ತೆ ಹಾಕಿ ಹೋಗೋದು.
ಹುಲ್ಲು ಬಚ್ಚಿಗೆ ತಿಂದು ñಕ್ಕ ñಕ್ಕ ಜಗಿತಾ ಇದ್ದಾರೆ. ಆಯ್ತು ಇಲ್ಲಿ ಕೂತ್ಕೊಳ್ತಾರೆ ಈಗ. ಹುಲ್ಲಿರಿದವರಿಗೆ ಸುಸ್ತಾಯಿತು. ರೆಡಿಯಾಗಿ ಆಯಿತು. ಅಕ್ಕ ಸ್ವಲ್ಪ ರೆಡಿ ಆಗ್ತಾ ಇದ್ದಾಳೆ. ನಂದು ರೆಡಿ ಆಯಿತು. ನನಗೆ ಅವಳೆ ಸಾರಿ ಎಲ್ಲ ಉಡಿಸಿದ್ದು. ಈ ಸಾರಿ ಅಕ್ಕ ಕೊಟ್ಟದ್ದು. ನಾನು ನಿಮಗೆ ಹೇಳಿದ್ದೆ ಅಕ್ಕ ತಗೊಂಡು ಬಂದಿದ್ಲು ಅಂತ. ಸೊ ಇದನ್ನು ಅವಳೇ ಉಡಿಸಿದ್ಲು. ಇವರು ಕೂಡ ರೆಡಿಯಾಗಿದ್ದಾರೆ ನೋಡಿ. ಮಳೆ ಬರ್ತಾ ಉಂಟು. ನಾವು ರಿಕ್ಷಾಕ್ಕೆ ಹೇಳಿದ್ದೇವೆ ಬರಲಿಕ್ಕೆ, ಅಂದರೆ ಇಲ್ಲಿಂದ ಅಲ್ಲಿ ತನಕ ಹೋಗಲಿಕ್ಕೆ ಒದ್ದೆ ಹಾಕ್ಕೊಂಡು ಹೋಗೋದು ಬೇಡ ಅಂತೇಳಿ ರಿಕ್ಷಾದಲ್ಲಿ ಹೋಗೋದು. ಇನ್ನೊಂದು 2 ಫೋಟೋ ತಗೊಳ್ಬೇಕು ನಂದು ಮತ್ತು ಇವರೊಟ್ಟಿಗೆ, ಆಮೇಲೆ ಹೋಗೋದು. ಹೇಗೆ ಕಾಣ್ತಿದ್ದೇನೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ. ಹಾಗೆ ಮತ್ತು ವಾಚು ರಿಂಗು ಅಷ್ಟೇ ಬಂತು. ನಾವು ಹೊರಟಿದ್ದೇವೆ ನೋಡಿ. ಎಂಗೇಜ್ಮೆಂಟ್ ಮನೆಯಲ್ಲಿ ಬೆಕ್ಕು ನೋಡಿ ಹೇಗೆ, ನಮ್ಮ ಬೆಕ್ಕೆಲ್ಲ ಎಲ್ಲೆಲ್ಲಿ ಓಡ್ತಿತ್ತೇನೋ. ಸೇಮ್ ನಮ್ಮದು ರಿಂಗ ಇದ್ದಾನಲ್ಲ ಅವರದೇ ಒಂದು ಜೆರಾಕ್ಸಿವ ಕಾಪಿ. ಅವಳು ನಮ್ಮ ಮಂಗು ಕಾಣ್ತದೆ. ಇವಳು ಗುಂಡು ಮುರ್ರ ಬಾಯ್ ಖುಷಿ ಕಾದೆ. ಅಡಿಗೆ ಎಲ್ಲ ರೆಡಿ ಆಗ್ತಾ ಉಂಟು ಇಲ್ಲಿ. ನೋಡಿ, ಇವರು ಮದುಮಗಳ ಅಮ್ಮ, ನನ್ನ ಚಿಕ್ಕಮ್ಮ ಮೊನ್ನೆ ಬಂದಿದ್ರಲ್ಲ, ಇವರದೇ ಮಗಳದ್ದು ಎಂಗೇಜ್ಮೆಂಟ್ ಇವತ್ತು. ಈಗ ಕರ್ಕೊಂಡೋಗಿ ತೋರಿಸ್ತೇನೆ ಇಲ್ಲಿ. ನೋಡಿ ಮದುಮಗಳದು ಅಪ್ಪ. ಹಾಯ್ ಕರ ದಾದಾ. ಹಾಯ್ ಅಮ್ಮಿಯಕ್ಕ ಹಾಯ್. ಎಲ್ಲ ಸಜೆಷನ್ ಕೊಡ್ತಾ ಇದ್ದಾರೆ ಫೋಟೋಶೂಟಿಗೆ. ಫೋಟೋಶೂಟ್ ಹೋಗ್ತಾ ಉಂಟು ಇಲ್ಲಿ. ಅವಳಿಲ್ಲಿ ಅಮ್ಮು ಎಲ್ಲಿ? ಹಾಂ नाही बेस्ता तसेच गोटेच तोंड बघून का तोंड बघून अक्का तोडे येऊन होगे तोड परत येऊन बघून बन परत परत तोड हे गोटे परत येऊन परत आणखी फोन येऊन आणि दग्गा मी अप्पियो ಇವರು 4 ಜನ ಅಕ್ಕ ತಂಗಿಯರು. ನಾವು ಬರುವಾಗ ಎಂಗೇಜ್ಮೆಂಟ್ ಇದ್ದು ರಿಚುವಲ್ಸ್ ಎಲ್ಲ ಸಾಧಾರಣ ಮುಗಿದಿದೆ. ನೀವು ನನ್ನ ಎಂಗೇಜ್ಮೆಂಟ್ ಇದ್ದು ರಿಚುವಲ್ಸ್ ನೋಡಿದ್ರಲ್ಲ, ಸೇಮ್ ಹಾಗೆ ಇರ್ತದೆ. ನಮ್ಮದ್ರಲ್ಲಿ ರಿಂಗ್ ಸೆರೆಮನಿ ಇತ್ತು, ಇವ್ರದ್ರಲ್ಲಿ ಇತ್ತಾ ಇಲ್ಲೋ ಅಂತ ಗೊತ್ತಿಲ್ಲ ನನಗೆ. ನಮಗೆ ಅಲ್ಲೆಲ್ಲ ಕೆಲಸ ಮುಗಿಸಿ ಬರುವಾಗಲೇ ಹೊತ್ತಾಗಿದೆ. ಈಗ ಇಲ್ಲಿ ಫೋಟೋಶೂಟ್ ಆಗ್ತಾ ಉಂಟು. ಫೋಟೋಶೂಟ್ ಎಲ್ಲ ಆಗಿ ಆದಮೇಲೆ ಊಟ. ನಾನು ಮದುಮಕ್ಕಳದ್ದು ಫೋಟೋ ಬೇಕಂತ ಹೇಳಿ ಈಗ ಇಲ್ಲಿ ಬಂದಿದ್ದೆ. ಹಾಗೆ ನಮ್ಮೊಟ್ಟಿಗೆ ಎಲ್ಲ ಫೋಟೋ ಎಲ್ಲ ತೆಕ್ಕೊಂಡಾಯಿತು. ನಾನು ಹಾಕಿರ್ತೇನೆ. ನಂದು ತಂಗಿದು ಎಂಗೇಜ್ಮೆಂಟ್, ಅಂದರೆ ಚಿಕ್ಕಪ್ಪನ ಮೊದಲ ಮಗಳದು ಎಂಗೇಜ್ಮೆಂಟ್. ಮದುವೆ ಜನವರಿಯಲ್ಲಿ ಉಂಟು. ಹಾಗೆ ಆಗ ನನ್ನ ಸಾಧಾರಣದಷ್ಟು ಸಬ್ಸ್ಕ್ರೈಬರ್ ಸಿಗ್ಬೋದು ಅಂತ ಅಂದ್ಕೊಳ್ತೇನೆ ನಾನು. ನಮ್ಮ ಸಮಾಜದವ್ರು ಕೆಲವರೆಲ್ಲ ನನ್ನನ್ನು ನೋಡೋರು ಇದ್ದೀರಲ್ಲ, ಸಿಗ್ಬೋದು ಅಂತ ಅಂದ್ಕೊಳ್ತೇನೆ. ಹಾಗೆ ಬಿದಿರಿದು ನೋಡಿ, ಕಳ್ಳಲೆ ಅಂತ ಹೇಳ್ತಾರಲ್ಲ, ನಮ್ಮ ಮನೆ ಹತ್ತಿರ ಇಲ್ಲಿ ಕೂಡ ಈ ಥರ ಇಲ್ಲ. ಮುಂಚೆ ನಾವು ಚಿಕ್ಕ ಇರುವಾಗ ಇಲ್ಲಿ ಬರುವಾಗ ಇದರದ್ದೆಲ್ಲ ಎಂತ ಹೇಳಿ ಸಾಂಬಾರೆಲ್ಲ ಮಾಡಿ ಚಿಕ್ಕಮ್ಮ ಕೊಡ್ತಿದ್ರು. ನಮ್ಮ ದೊಡ್ಡ ಚಿಕ್ಕಮ್ಮನೊಟ್ಟಿಗೆ ನಾವು ಎಲ್ಲೆಲ್ಲ ಹೋಗ್ತಿದ್ವಿ. ಅಂದರೆ ಇಲ್ಲಿಂದ ಹೊಳೆಗೆ ಹೋಗಲಿಕ್ಕೆ ದಾರಿ ಆಯಿತಾ, ಈ ಹೊಳೆಯಿಂದ ನಾವು ಬಟ್ಟೆ ಎಲ್ಲ ವಾಶ್ ಮಾಡಿ ಬರ್ತಿದ್ವಿ. ನಾನು ಚಿಕ್ಕ ಇರುವಾಗ ಇಲ್ಲೇ ಆಟ ಆಡ್ತಿದ್ದದ್ದು. ಅಂದರೆ ನನ್ನ 6-7ನೇ ಕ್ಲಾಸ್ನ ಲೈಫಲ್ಲಿ ಇಲ್ಲಿಗೆ ಬರ್ತಿದ್ದು ಸ್ಯಾಟರ್ಡೆ ಸಂಡೇ ಎಲ್ಲ. ಆಗ ಅದೆಲ್ಲ ಮೆಮೊರೀಸ್ ಉಂಟಿಲ್ಲ. ಇದು ಉಂಟಲ್ಲ ಪ್ಲೇಸ್, ನನ್ನ ಅಪ್ಪನ ಮನೆ. ನನ್ನ ಅಪ್ಪ ಇಲ್ಲಿಂದ ನಾವೀಗ ಇರ್ತೇವಲ್ಲ ಅಲ್ಲಿ ಹೋಗಿ ಜಾಗ ತೆಗೆದು ನಾವು ಅಲ್ಲಿ ಇರೋದು. ಹಾಗಾಗಿ ಇಲ್ಲಿ 3 ಚಿಕ್ಕಪ್ಪನವರು ಒಟ್ಟಿಗೆ ಇದ್ದಾರೆ. ಅಂದರೆ ಇಲ್ಲಿರುವ ಪ್ರಾಪರ್ಟಿ ಎಲ್ಲ ಅವರೊಟ್ಟಿಗೆ. ಹಾಗೆ ಅವರು 3 ಚಿಕ್ಕಪ್ಪನವರು ಇದ್ದಾರೆ. ಆದರೆ ನಾವು ಅಲ್ಲಿರೋದ್ರಿಂದ ನಮಗೆ ಹೀಗೆ ಬೆಳಿಗ್ಗೆ ಎಲ್ಲ ಮಾಡಿಟ್ಟು ಬರಬೇಕಾಗ್ತದೆ, ಎಂಥಾದ್ರು ಫಂಕ್ಷನ್ ಇದ್ದರೆ ಅಥವಾ ಎಂಥದ್ದು ಇದ್ದರೆ. ಆದರೆ ನಾನು ಚಿಕ್ಕ ಇರುವಾಗ 6ನೇ ಕ್ಲಾಸ್ 7ನೇ ಕ್ಲಾಸ್ ಇರುವಾಗ ನನಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಮನೇಲಿ ಒಬ್ಬಳಿಗೆ ಕಷ್ಟ ಆಗ್ತಿತ್ತು. ಅಂದರೆ ಚಿಕ್ಕ ಇದ್ದೆಲ್ಲ ನಾನು. ಹಾಗೆ ನಾನು ಶಾಲೆ ಮುಗಿಸಿ ಉಂಟಲ್ಲ ಇಲ್ಲಿ ಚಿಕ್ಕಪ್ಪನಲ್ಲಿ ಬಂದು ಚಿಕ್ಕಪ್ಪನ ಮನೆಯಲ್ಲೆಲ್ಲ ನಿಂತು ಮತ್ತು ಸೋಮವಾರವೇ ಇಲ್ಲಿಂದ ಮತ್ತೆ ಸ್ಕೂಲಿಗೆ ಹೋಗ್ತಿದ್ದದ್ದು. ಹಾಗೆ ಮೆಮೊರಿ ಉಂಟು. ಮತ್ತು ಅಕ್ಕನವರ ಮದುವೆಗೆ, ಅಂದರೆ ದೊಡ್ಡ ಚಿಕ್ಕಪ್ಪನದು ಸಹ ನಮ್ಮ ಹಾಗೆ ನಾವು 5 ಜನ ಮಕ್ಕಳು, ಅವ್ರದ್ದು ಸಹ ಮದುವೆಗೆ ಬಂದದ್ದು, ಅಲ್ಲಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು, ಅದೆಲ್ಲ ಮೆಮೊರೀಸ್ ಉಂಟು. ಈಗ ಇನ್ನೂ ಬಾಕಿ ಇದ್ದಾರೆ. ಇವಳದೀಗ ಜನವರಿಯಲ್ಲಿ ಮದುವೆ ಆಗ್ತದೆ. ಇನ್ನೂ 3 ಇದ್ದಾರೆ ಮದುವೆ ಆಗಲಿಕ್ಕೆ. ಅದಾದರೆ ನಮ್ಮ ಅಪ್ಪನ ಮನೆಯಲ್ಲಿ ಹೆಣ್ಮಕ್ಳು ಇದ್ದಾರಲ್ಲ, ಅಪ್ಪನ ಸಂಬಂಧ ಅಂದರೆ ಅಪ್ಪನ ತಮ್ಮನ ಮಕ್ಕಳದ್ದು, ಅದೆಲ್ಲ ಮುಗೀತದೆ ಅವ್ರದ್ದು 30 ಮದುವೆ ಆದರೆ. ಹಾಗೆ
ಇಲ್ಲಿ ಕೆರೆ ಥರ ಉಂಟಾಯ್ತಾ, ಬೇಸಿಗೆಗಾಲದಲ್ಲಿ ಇಲ್ಲಿ ಎಂತ ಸಹ ಇರುವುದಿಲ್ಲ, ಮಳೆಗಾಲದಲ್ಲಿ ನೀರು ತುಂಬ್ತದೆ. ಕುಮಾರಧಾರೆ ಉಂಟಲ್ಲ ಸುಬ್ರಹ್ಮಣ್ಯದ್ದು, ಅದರಲ್ಲಿ ತುಂಬ ನೀರು ಬರುವಾಗ ಇದು ಎರಡೂ ಕಡೆ ಕೂಡ ತುಂಬ್ತದೆ. ಎರಡೂ ಕಡೆ ಕೂಡ ಕೆರೆ ಥರ ಉಂಟು ಇಲ್ಲಿ. ದಾದ ನೋಡಿ, ಅಪ್ಪಂದು ಚಿಕ್ಕ ತಮ್ಮ. ಅಪ್ಪ ತುಂಬ ಪ್ರೀತಿ ಮಾಡಿ ಬೆಳೆಸಿದಂತೆ ಇವರನ್ನು. ಶಾಲೆಗೆಲ್ಲ ಕರ್ಕೊಂಡೋಗಿ ಬಿಡ್ತಾ ಇದ್ರು. ನನ್ನ ಅಮ್ಮಂದು ಪ್ರೀತಿಯ ಮೈದುನ ಅಲ್ಲ, ಖಾರ ಕಟ್ಟಿ ಕೊಡ್ತಿದ್ರಂತೆ, ಗೊತ್ತುಂಟಾ? ಈ ಜನ ಮತ್ತೆ ಜಾಸ್ತಿ ಓದ್ಲಿಲ್ಲ. ನನ್ನ ಅಮ್ಮ ಇವರನ್ನು ಶಾಲೆಯಿಂದ ಕರ್ಕೊಂಡು ಬರ್ತಿದ್ದಂತೆ. ಆಕ್ಚುಲಿ ಅಮ್ಮ ಕಲಿಸಿದ ಹಾಗೆ ಶಾಲೆಗೆ ಹೋಗ್ತಿದ್ರೆ ಇವರು ಎಲ್ಲಿಯೋ ಇರ್ತಿದ್ರು. ದಾದ ನಮ್ಮಮ್ಮ ಆ ಕಾಲದಲ್ಲಿ 68 ಅಲ್ಲಿ ಎಲ್ಲ 7th ಮುಗಿಸಿದ್ದಾರೆ, ರ್ಯಾಂಕ್ ಬಂದಿದ್ದಾರೆ ಕೇರಳ ಇಂಗ್ಲಿಷ್ ಅಲ್ಲಿ. ಅವರು ಹೇಳಿದನ್ನು ಕಲಿಸ್ತಿದ್ರೆ ಈಗ ಆಫೀಸರ್ ಆಗ್ತಿದ್ರು. ನನ್ನ ಚಿಕ್ಕಪ್ಪ ಆಫೀಸರ್ ಆಗಿರ್ತಿದ್ರು. ನಾವು ಮತ್ತೆ ದಾದ ರೆಡಿ ಆಗ್ತಾ ಇದ್ದಾರೆ ಫೋಟೋಶೂಟಿಗೆ. ಮಗಳದು ಎಂಗೇಜ್ಮೆಂಟ್ ಅಲ್ಲ, ಹಾಗೆ ಒಂದು ಫೋಟೋ ನಮ್ಮೊಟ್ಟಿಗೆ ಬೇಕು. ದಾದ ನೀವೆಂತ ಓಡುದು ನೋಡಿ. ಅಪ್ಪ ಸಹ ಇದ್ದಾರೆ. ಅಪ್ಪ ಅವರ ತಮ್ಮನನ್ನು ನೋಡುದು ಎಲ್ಲಿ ಹೋಗ್ತಾ ಇದ್ದಾರೆ ಅಂತ. ಚಿಕ್ಕಮ್ಮ ಫುಲ್ ಹ್ಯಾಪಿ ಆಗಿದ್ದಾರೆ. ಬಾಬಾ ಜಾಂತದ್ಗ ಫೋಟೋ ಕಾಡುಲೆ ಜವಳಿಗೆ ಫೋಟೋ. ಊಟ ಆಯಿತು. ಊಟ ಆಗಿ ಚಾ ಎಲ್ಲ ಕುಡ್ದಾಯಿತು. ಊಟದ್ದೆಲ್ಲ ಅಕ್ಕ ಹಾಕಿರ್ಬೋದು. ನಾನು ಬಡಿಸ್ಲಿಕ್ಕೆಲ್ಲ ಹೋಗಿದ್ದೆ. ಅಲ್ಲಿ ಬಾಳೆ ಎಲೆ ಹಾಕಿ ಕೂತು ಬಡಿಸ್ಲಿಕ್ಕೆ ಇರ್ತದಲ್ಲ, ಹಾಗೆ ಅಲ್ಲಿಗೆ ಹೋಗಿದ್ದೆ. ಹಾಗಾಗಿ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಊಟದ್ದು ಗಮ್ಮತ್ತೆಲ್ಲ ಅಕ್ಕನ ವ್ಲಾಗಲ್ಲಿ ಇರಬಹುದು. ನಾನು ಜಾಸ್ತಿ ವ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಹಾಗೆ ಈಗ ಹುಡುಗನ ಮನೆಯವರೆಲ್ಲ ಹೊರಟರು, ಅವರನ್ನೆಲ್ಲ ಬಿಡ್ಲಿಕ್ಕೆ ಹೋದರು. ಇನ್ನು ನಾವು ಸಹ ಮೇಲೆ ಹೊರಡ್ದು ಮನೆಗೆ. ಪುಚ್ಚಕ್ಕ ಇವತ್ತು ಮಂಗಳೂರಿಗೆ ಹೋಗ್ತಾಳೆ, ನಾಳೆ ಶಾಲೆ ಉಂಟಲ್ಲ ಅವಳಿಗೆ. ಹಾಗೆ ನಾವು ಇಲ್ಲಿಂದ ಮನೆಗೆ. ಇವರು ನಮ್ಮದು ಇನ್ನೊಂದು ಅಣ್ಣ, ಫ್ಯಾಮಿಲಿಯವರು, ಸುಬ್ರಹ್ಮಣ್ಯ. ಸೇ ಹಾಯ್. ಇವರು ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಸಾನಿಕಾ ಅಂತ ಬ್ಯೂಟಿ ಪಾರ್ಲರ್ ಇತ್ತು, ಈಗಲೂ ಉಂಟಲ್ಲ. ಸೊ ನಾವೆಲ್ಲ ಆಗ ಅಲ್ಲಿದ್ದು ಕಸ್ಟಮರ್ಸ್ ಆಗಿದ್ವಿ. ಇವರು ನಮ್ಮದು ಮಾಮಿ, ಶೇಷಕುಟೀರದಲ್ಲಿ ಇರೋದು. ಅಕ್ಕ ಹೊರಟ್ಲು, ಅವಳನ್ನು ಬಿಡಲಿಕ್ಕೆ ಇವರು ಹೋಗ್ತಿದ್ದಾರೆ. ಬಸ್ ಸ್ಟ್ಯಾಂಡಿಗೆ ಬಿಟ್ಟರೆ ಮಂಗಳೂರಿದು ಬಸ್ ಸಿಗ್ತದೆ, ಅಂದರೆ ಕೂತ್ಕೊಳ್ಳಿಕ್ಕೆ ಸೀಟ್ ಸಿಗ್ತದೆ ಅಂತ. ಹಾಗೆ ಇವರೀಗ ಬಿಟ್ಟು ಚಿಕ್ಕಪ್ಪನ ಸ್ಕೂಟಿ ಇದು. ಬಾಯ್ ಬಾಯ್. ಸಿರ್ಕೆಲಂತ ಬಾಬಾ ಇತ್ತು ಚಸ ಕಿರ್ಚಿತ ಆಯ್ತು. ಹೋಯ್ದು, ಬಾಯ್ ಬಾಯ್. ನಾವು ಮನೆಗೆ ತಲುಪಿದ್ವಿ. ಈ ಕೋಳಿಗೆ ವೆಲ್ಕಮ್ ಮಾಡಲಿಕ್ಕೆ ನೋಡಿ, ಕೂರ ಹಾರಿದ್ರೆ ಪಂಚೆ ಎಲ್ಲ ಮಣ್ಣಾಗ್ತದೆ. ಅವನು ಕೊಂಡಡ ಜಾಸ್ತಿ. ಕುഞ്ഞು ಇವರು ಹೊರಗೆ ಇದ್ರ ಅಂತ, ಚಿಕ್ಕ ಮಕ್ಕಳು. ಅಕ್ಕು ಕುഞ്ഞಿ ಮಕ್ಕಳೆಲ್ಲ ಹೊರಗೆ ಇದ್ರು. ಇವರಿಗೆಲ್ಲ ಏನು ಊಟ ಹಾಕಬೇಕು. ಎಂಗೇಜ್ಮೆಂಟಿಂದ ಮನೆಗೆ ಬರುವಾಗ ಯಾರೋ ನಮ್ದು ಗೇಟ್ ಇದು ಸರಿಗೆ ಏನೋ ಬಿಚ್ಚಿದ್ದಾರೆ ಅಂತ ಗೇಟ್ ಹಾಕಿ ಹೋಗಿದ್ವಿ. ಯಾರಿಲ್ಲ ಅಂತೇಳಿ ಯಾರೋ ಬಂದಿದ್ದಾರೆ ಅಂತ ಅನಿಸ್ತದೆ. ಎಂತಂತ ಗೊತ್ತಿಲ್ಲ ನಮಗೆ. ಇಲ್ಲಿ ನಾವು ಅಂದ್ಕೊಂಡ್ವಿ ವಾಹನ ಏನಾದರೂ ಬಂದು ಹೀಗೆ ಇದು ಬಿಚ್ಚಿದ್ದ ಅಂತ, ಕೈಯಲ್ಲೇ ಬಿಚ್ಚಿದ್ದು ಅಂತ ಅಪ್ಪ ಹೇಳ್ತಿದ್ದಾರೆ. ನಾವಿಲ್ಲ ಅಂತ ಗೊತ್ತಾಗಿ ಯಾರೋ ಬಂದಿದ್ದಾರೆ ಮೋಸ್ಟ್ಲಿ, ಎಂತಂತ ಗೊತ್ತಿಲ್ಲ. ಅದು ಸಹ ಅಂದ ನೋಡಿ, ಇದನ್ನು ಇಲ್ಲಿಂದ ತೆಗಿಲಿಕ್ಕೆ ಆಗ್ತದೆ ಆಯಿತಾ, ಹೀಗೆ ತೆಗಿಬೋದು. ಇದು ತೆಗ್ದಿಲ್ಲ, ಇಲ್ಲಿಂದಲೇ 2 ವೈರ್ ಕಟ್ ಮಾಡಿದ್ದಾರೆ. ಯಾರು ಬಂದದಂತ ಗೊತ್ತಿಲ್ಲ. ಗೇಟಿದ್ದು ಮಾತ್ರ 2 ವೈರ್ ಕಟ್ ಮಾಡಿದ್ದಾರೆ. ನಾನು ಅಂದ್ಕೊಂಡೆ ಲೈನ್ ಮ್ಯಾನ್ ಅವರು ಬಂದಿದ್ದಾರೆ, ಅಂದರೆ ಕರೆಂಟ್ ಚೆಕ್ ಮಾಡಲಿಕ್ಕೆ ಅಂತ. ಗೊತ್ತಿಲ್ಲ ಎಂತ ಅಂತ ಗೊತ್ತಿಲ್ಲ. ಹೀಗೆ ಆದರೆ ಉಂಟಲ್ಲ ಒಂದು ಭಯ ನೋಡಿ, ಮನೇಲಿ ಯಾರು ಇಲ್ಲ ಅಂತ ಹೇಳಿ ಯಾರಾದರೂ ಬಂದ್ರಾ ಎಂತ ಅದು ಗೊತ್ತಿಲ್ಲ. ಹಾಗೆ ಈಗ ನಮಗೆ ಇದೊಂದು ಹೊಸತ್ತು. ಅಂದರೆ ನಮಗೆ ಇಲ್ಲಿ ತನಕ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ. ಅಂದರೆ ಗೇಟ್ ಹಾಕಿ ಹೋದರೆ ಯಾರು ಕೂಡ ಬರ್ತಿರಲಿಲ್ಲ. ಈ ಸಲ ಮೊದಲ ಸಲ ಈಗ 3 ವೈರ್ ಕಟ್ಟಾಗಿದೆ ಅಂತ. ನಾವು ಅಂದ್ಕೊಂಡ್ವಿ ಗಾಡಿ ಬಂದು ಹೀಗೆ ಇಟ್ಟದ್ರಿಂದ ಕಟ್ಟಾಗಿರ್ಬೋದು, ಗೊತ್ತಿಲ್ಲ, ಕೆಲವರಿಗೆ ಕಾಣೋದಿಲ್ಲಲ್ಲ ಅಂತ. ಅದು ಕೈಯಲ್ಲೇ ಬಿಚ್ಚಿದ್ದು ಅಂತ ಅಪ್ಪ ಹೇಳ್ತಿದ್ದಾರೆ.
ಇನ್ನೊಂದಿನ್ನು ನೋಡಿ ನಾನು ಒಬ್ಬಳೇ ಇರುವಾಗ ಅದು ಸಹ ಒಂದು ಹೆದರಿಕೆ. ಇಲ್ಲಾಂದರೆ ನಾನು ಗೇಟ್ ಹಾಕಿ ಬಿಡೋದು, ಯಾರಿಲ್ಲ ಮನೇಲಿ ಯಾರಿಲ್ಲ ಅಂದರೆ ಗೇಟ್ ಹಾಕಿ ಬಿಡೋದು, ಯಾರು ಒಳಗೆ ಬರೋದಿಲ್ಲ ಅಂತ. ಎಂತಂತ ಇನ್ನೂ ಗೊತ್ತಾಗಬೇಕಷ್ಟೇ. ಯಾರಾದರೂ ಬಂದಿದ್ದರೆ ಕಾಲ್ ಮಾಡ್ಬೋದು, ಇಲ್ಲಾಂದರೆ ಎಂತಂತ ಇನ್ನೊಂದು CC ಕ್ಯಾಮರಾ ಹಾಕಿಸುವ ಅಂತ ಇವರು ಹೇಳ್ತಿದ್ದಾರೆ. CC ಕ್ಯಾಮರಾ ಹಾಕಿಸಿದ್ರೆ ಸ್ವಲ್ಪ ಸೇಫ್ ಅಲ್ಲ ಎಂತಂತ ಗೊತ್ತಾಗ್ತದೆ. ನಾವು ಎಲ್ಲಾದರೂ ಹೋಗಿ ಬಂದರೆ, ಯಾರಾದರೂ ಬಂದರೆ ಅಂತಂತ ಗೊತ್ತಾಗ್ತದೆ. ಹಾಗೆ ಯಾರಾದರೂ CC ಕ್ಯಾಮರಾ ಹಾಕಿಸಿದವರು ನನಗೆ ಏನಾದರೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ, ಅಂದರೆ ಹೇಗೆ ಹಾಕಿಸೋದು, ಎಷ್ಟಾಗ್ತದೆ ಅಂತ ಹೇಳಿ.